ಹಲೋ ಸ್ನೇಹಿತರೆ, ಎಲ್ಲ ಹೇಗಿದ್ದೀರಾ? ನಮಸ್ಕಾರ. ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ನೋಡಿ, ನಾನು ಈ ಒಂದು ಮರದ ರೆಂಬೆಯನ್ನು ತೋರಿಸಿದ್ದೇನೆ. ಇದು ಮಾವಿನ ಮರದ ಒಂದು ರೆಂಬೆ. ಇದು ನನಗೆ ಒಂದು 4-5 ತಿಂಗಳ ಹಿಂದೆ ಸಿಕ್ಕಿರುವಂಥದ್ದು. ಇದನ್ನು ನಾನು ತೆಗೆದಿಟ್ಟಿದ್ದೆ. ಅಂತ ಹೇಳಿದರೆ, ಇದು ನನ್ನ ಮನೆಯಲ್ಲಿ ಬೆಕ್ಕು ಮರಿಗಳಿದ್ದಾರಲ್ಲ, ಅವುಗಳಿಗೆ ಆಟ ಆಡಲಿಕ್ಕೋಸ್ಕರ ತೆಗೆದಿಟ್ಟಿದ್ದೆ. ಈಗ ಇದು ನನಗೆ ಅಗತ್ಯಕ್ಕೆ ಬಂದಿದೆ. ಯಾಕಂತ ಹೇಳಿದರೆ, ನನ್ನ ಮನೆಯಲ್ಲಿ ಒಂದು ಆರ್ಕಿಡ್ ಪ್ಲ್ಯಾಂಟ್ ಇತ್ತು. ಅದು ಲಾಸ್ಟ್ ಟೈಮ್ ಮಾಡಿದ್ದು ನಾನು, ಅದು ಕೆಳಗೆ ಬಿದ್ದು ಕಟ್ಟಾಗಿದೆ. ಅದಕ್ಕೋಸ್ಕರ ಈ ಕೊಂಬೆಗೆ ಆ ಆರ್ಕಿಡ್ ಪ್ಲ್ಯಾಂಟನ್ನು ರೀಪಾಟ್ ಮಾಡುವಂತ ರೆಡಿ ಮಾಡ್ತಾ ಇದ್ದೇನೆ. ಅದರೊಟ್ಟಿಗೆ ಇದು ನೋಡಿ, ತೆಂಗಿನ ನಾರು ಸಹ ತೆಗೆದಿಟ್ಟಿದ್ದೇನೆ. ಇದು ಅದಕ್ಕೆ ಆ ಮರದ ಕೊಂಬೆಗೆ ಸಪೋರ್ಟವಾಗಿ ಕಟ್ಟಲಿಕ್ಕೆ. ಅಂತ ಹೇಳಿದರೆ, ಆರ್ಕಿಡ್ನ ಪ್ಲ್ಯಾಂಟಿನ ಬೇರುಗಳು ಈ ತೆಂಗಿನ ನಾರನ್ನು ಕಟ್ಟಿದರೆ ಚೆನ್ನಾಗಿ ಅದರಲ್ಲಿ ಬೆಳೀತದೆ ಅಂತ. ಅದಕ್ಕೋಸ್ಕರ ಎಲ್ಲಿ ಕಟ್ಬೋದು ಅಂತ ನೋಡ್ತಾ ಇದ್ದೇನೆ. ಯಾವ ಪೊಸಿಷನಲ್ಲಿ ಕಟ್ಟಿದರೆ ಚೆಂದ ಕಾಣ್ತದೆ ಅಂತ ಹೇಳಿ ನೋಡ್ತಾ ಇದ್ದೇನೆ. ಹಾಗೆ ನೋಡುವಾಗ ನನ್ನ ಅಮ್ಮು ಬಂದಳು. ನಾನು ಸಹ ಬರ್ತೇನೆ ಅಂತ ಬಂದು ನೋಡಿ, ಅವಳು ಆಟ ಆಡುವುದಲ್ಲ ಯಾವಾಗ ಸಹ, ಹಾಗಾಗಿ ಏನಕ್ಕೆ ತೆಗಿತಿರ್ಬೋದು ಅಮ್ಮ ಅಂತ ಹೇಳಿ ನೋಡ್ತಾ ಇದ್ದಾಳೆ. ನೋಡಿ, ಬಿಡೋದಿಲ್ಲ. ಆಟ ಆಡಲಿ, ಅವಳಿಗೆ ಇಷ್ಟ ಹಾಗೆ ಮಾಡೋದಂತ. ಅದಕ್ಕೋಸ್ಕರ ನಾನು ಇಟ್ಟದ್ದು, ಬೆಕ್ಕುಗಳಿಗೆ ಆಟ ಆಡಲಿಕ್ಕೆ ಅಂತ ಇಟ್ಟದ್ದು. ಆದರೆ ಈಗ ತೆಗೆದಿದ್ದೇನೆ, ಇನ್ನೂ ಸಹ ತರ್ತೇನೆ ಅವುಗಳಿಗೆ. ಹಾಗೆ ನೋಡಿ, ಅವಳು ಆಟ ಆಡ್ತಿರುವಾಗ ಮಿಂಕು ಬಂದು ನಾನು ತೆಂಗಿನ ನಾರು ತೆಗೆದುಕೊಡ್ಲ ಅಮ್ಮ ಅಂತ ಕೇಳುವ ಹಾಗೆ ಉಂಟು ನನಗೆ. ಅಲ್ಲಿಂದ ಅವಳ ನೋಡಿಸಿ, ನೀನು ಹೋಗು ಬೇಡ ಅಂತ. ಹಾಗೆ ಅಷ್ಟೊತ್ತಿಗೆ ಆಗುವಾಗ ಅಮ್ಮು ಆ ರೆಂಬೆಗೆ ಹತ್ತಿ ಕೂತ್ಕೊಂಡಿದ್ದಾಳೆ. ನಾನು ಮೇಲೆ ಹತ್ತಿ ಕೂತ್ಕೊಳ್ಳೋದು ನೋಡಿ, ಇವನು ಏಳು ಅಲ್ಲಿಂದ ಅಂತ ಜೋರು ಮಾಡುವ. ನೋಡಿ, ಏಳು ಅಮ್ಮನಿಗೆ ಕೆಲಸ ಮಾಡಲಿಕ್ಕುಂಟು, ನೀನು ಏಳು ಹೋಗು ಅಂತ ಓಡಿಸ್ತಾ. ಮತ್ತು ನಾನು ಅವರಿಬ್ಬರು ಜಗಳ ಮಾಡೋದು ಬೇಡ ಅಂತೇಳಿ ಅವರನ್ನು ಪಕ್ಕಕ್ಕೆ ಬಿಟ್ಟು ಬಂದು ಈ ಮರದ ಕೊಂಬೆಗೆ ಈಗ ಕಟ್ಟಬೇಕಲ್ಲ ತೆಂಗಿನ ನಾರನ್ನು. ಹಾಗಾಗಿ ಇಲ್ಲಿ ಕಟ್ಟಿದರೆ ಚೆಂದ ಕಾಣ್ತದೆ ಅಂತ ನೋಡ್ತಾ ಇದ್ದೇನೆ. ಇದೆಲ್ಲ ನನ್ನ ಎಕ್ಸ್ಪೆರಿಮೆಂಟ್ ಅಷ್ಟೇ, ನಾನು ಇದರಲ್ಲೇನು ಎಕ್ಸ್ಪರ್ಟ್ ಅಲ್ಲ. ಸ್ವಲ್ಪ ಮನೆಗೆ ಹೇಗೆ ಬೇಕು ಅಂತ ನೋಡಿ ತಯಾರು ಮಾಡೋದು. ಹಾಗೆ ನೋಡಿ, ತೆಂಗಿನ ನಾರು ಸ್ವಲ್ಪ ಚೆಂದ ಮಾಡಿ ಬಿಡಿಸಿಟ್ಟಿದ್ದೇನೆ. ಇದು ಒಣಗಿದ ಕಾರಣ ಎಳೆ ಆಗಿ ಬಿಡಿಸಲಿಕ್ಕೆ ಬಂತು. ಒಳ್ಳೆಯದುಂಟು ಇದು ನೋಡಿ, ಇದರಿಂದ ತೆಗೆದು ಬಿಡಿಸಿಟ್ಟಿದ್ದೇನೆ. ಹಾಗೆ ಈಗ ಕೊಂಬೆಗೆ ಕಟ್ತೇನೆ. ಸ್ವಲ್ಪ ನಾರನ್ನು ಬಿಡಿಸಿದ್ದನ್ನು ಕಟ್ಟಿ ತೋರಿಸ್ತೇನೆ. ನೋಡಿ, ಕಟ್ಟಿದ್ದೇನೆ, ಈ ರೀತಿ ಕಟ್ಟಿದ್ದೇನೆ. ಹಾಗೆ ನೋಡಿ, ಇದು ನಾನು ಹೋದ ವರ್ಷ ರೆಡಿ ಮಾಡಿಟ್ಟದಂಥ ಒಂದು ಆರ್ಕಿಡ್ ಪ್ಲ್ಯಾಂಟ್. ಇದು ಅಂತ ಹೇಳಿದರೆ, ಇದು ಅಷ್ಟು ಸ್ಟ್ರೆಂತ್ ಇರಲಿಲ್ಲ ರೆಂಬೆ. ಆದ ಕಾರಣ ಕಾಣ್ಬೋದು, ಅದು ಹೋದ ವರ್ಷದ ಮಳೆ ಹಾಗೂ ಬಿಸಿಲಿಗೆ ಒಳಗಿಂದ ಟೊಳ್ಳಾಗಿ ನಡುವಲ್ಲಿ ಕಟ್ಟಾಗಿದೆ. ಹಾಗೆ ಇನ್ನು ಮಳೆ ಬರೋದಕ್ಕಿಂತ ಮುಂಚೆ ಒಮ್ಮೆ ರೀಪಾಟ್ ಮಾಡಿ ಇಡುವ ಅಂತ ಹೇಳಿ ರೀಪಾಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಹಾಗೆ ಈ ವಿಡಿಯೋವನ್ನು ರಿಪೋರ್ಟ್ ಮಾಡುವಾಗ ಈ ವಿಡಿಯೋ ನಿಮ್ಮ ಹತ್ರ ಒಂದು ಶೇರ್ ಮಾಡುವಂತ ಅನಿಸಿತು, ಹಾಗೆ ಮಾಡ್ತಿದ್ದೇನೆ ಫ್ರೆಂಡ್ಸ್. ನೋಡಿ, ಇದು ಆರ್ಕಿಡ್ನ ಬೇರುಗಳು ಮರಕ್ಕೆ ಅಥವಾ ಕೊಂಬೆಗಳಿಗೆ ಅಂಟಿಕೊಂಡೇ ಬೆಳೆಯುವಂಥದ್ದು. ಇವುಗಳು ಮರಗಳಿಗೆ ಅಂತ ಹಾನಿ ಮಾಡೋದಿಲ್ಲ. ಅಂದರೆ ಈ ಗಿಡಗಳಿಗೆ ಗೊಬ್ಬರ ಹಾಕಬೇಕು ಅಥವಾ ಅಂಥದ್ದೇನೂ ಇಲ್ಲ, ತಂಪಾದ ಜಾಗದಲ್ಲಿ ನೆರಳಿನಲ್ಲಿ ಬೆಳೆಯುವಂಥದ್ದು. ಹಾಗಾಗಿ ಇವುಗಳಿಗೆ ಸ್ವಲ್ಪ ನೀರು ಸಿಕ್ಕಿದರೆ ಸಾಕು. ನೀರು ಸಿಕ್ಕಿದರೆ ಅದರಲ್ಲಿ ಅವುಗಳು ಒಳ್ಳೆಯದಾಗಿ ಬೆಳೀತವೆ. ನೀರು ಹಾಗೂ ಗಾಳಿ ಇದರಿಂದನೇ ಅವುಗಳು ಬೆಳೆಯೋದು. ಬೆಳಕು ಅಷ್ಟೇ, ನಾನು ಟ್ಯಾರಿಸ್ನ ಸೈಡಲ್ಲಿ ಹ್ಯಾಂಗಿಂಗ್ ಪಾಟ್ನ ರೀತಿಯಲ್ಲಿ ನೇತು ಹಾಕಿ ಇಟ್ಟಿದ್ದೆ. ಇದನ್ನು ಚೆಂದ ಕಾಣ್ತಿತ್ತು. ಹಾಗಾಗಿ ಸ್ವಲ್ಪ ಬೆಳಕು ಬೀಳ್ತದೆ, ಸ್ವಲ್ಪ ಅಂದರೆ ಒಳ್ಳೆ ನೆರಳೆಲ್ಲ ಸಹ ಉಂಟು, ಬೆಳಕು ಸಹ ಉಂಟು. ಹಾಗಾಗಿ ಒಳ್ಳೆ ಚೆಂದ ಬೆಳೆದಿದೆ. ಅಂತ ಹೇಳಿದರೆ, ಇದು ಆ್ಯಕ್ಚುಲಿ ಮಳೆಗಾಲದಲ್ಲಿ ಆಗುವಂಥದ್ದು. ನೋಡಿ, ಈ ಟೈಮಲ್ಲಿ ಹೂ ಬಿಟ್ಟಿದೆ. ಇದರಲ್ಲಿ ಹೂ ಇರುವ ಕಾರಣ ನಾನು ಅದನ್ನು ರೀಪಾಟ್ ಮಾಡ್ತಿದ್ದೇನೆ. ಅಂತ ಹೇಳಿದರೆ, ಇನ್ನು ಅದು ಏನಾದರೂ ಆಗಬಾರ್ದಲ್ವಾ, ಅದಕ್ಕೋಸ್ಕರ. ನೋಡಿ, ಎಷ್ಟು ಚೆಂದ ಉಂಟು ಇದರ ಹೂ. ನೋಡಿ, ಅದರ ಬೇರು ನೋಡಿ ಎಷ್ಟು ಅಗಲವಾಗಿ ಹರಡಿಕೊಂಡಿದೆ ಅಂತ. ಇದನ್ನು ಅದಕ್ಕೆ ಕಟ್ತಾ ಇದ್ದೇನೆ. ನೋಡಿ, ಕಟ್ಟಿದ್ದೇನೆ. ಅದರಲ್ಲಿ ಒಟ್ಟು ಟೋಟಲ್ 3 ಗಿಡಗಳಿದ್ದವು. ಹಾಗೆ 3 ಗಿಡವನ್ನು ಸಪ್ರೇಟ್ ಮಾಡಿ ಇಟ್ಟಿದ್ದೇನೆ. ಅಂದರೆ ಇನ್ನು ಈ ದೊಡ್ಡ ಕೊಂಬೆಯಲ್ಲಿ ಚೆನ್ನಾಗಿ ಬೆಳೀಲಿ ಅಂತ. ಹಾಗಾಗಿ ನೋಡಿ ತೋರಿಸ್ತಿದ್ದೇನೆ. ನೂಲಲ್ಲಿ ಕಟ್ಟಿದ್ದೇನೆ. ನೂಲಲ್ಲಿ ಕಟ್ಟೋದು ಯಾಕಂತ ಹೇಳಿ ಸ್ವಲ್ಪ ಸಪೋರ್ಟ್ ಆಗೋಳಿಗೆ ನಿಲ್ಲಬೇಕಲ್ಲ, ಆ ಕಾರಣ ಈ ನೂಲಲ್ಲಿ ಕಟ್ಟಿದ್ದೇನೆ. ನೋಡಿ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್.
ನನ್ನ ವಿಡಿಯೋವನ್ನು ನೋಡಿ ಸಪೋರ್ಟ್ ಮಾಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.